ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ RRB ಅಥವಾ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. RRB ಅಲ್ಲಿ ಡಿಗ್ರಿ ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಇದನ್ನು ಅಪ್ಲೈ ಮಾಡಬಹುದಾಗಿರುತ್ತೆ. NTPC ಕರೆದಿರೋದು 8113 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆಲ್ ಓವರ್ ಇಂಡಿಯಾ ಕರೆದಿರೋದು ಸ್ನೇಹಿತರೆ. RRB ಇದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗಿರುತ್ತೆ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 13 ಅಕ್ಟೋಬರ್ 2024 ಇದೆ ಸ್ನೇಹಿತರೆ. 13 ಅಕ್ಟೋಬರ್ ಇರೋದು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ. ಫೀ ಪೇ ಮಾಡೋದಕ್ಕೆ 14-15ಕ್ಕೆ ನಿಮಗೆ ಕೊಟ್ಟಿದ್ದಾರೆ. ಅಕ್ಟೋಬರ್ 14-15 ಓಕೆನಾ ಸ್ನೇಹಿತರೆ. ಮತ್ತೆ ಏನಾದರೂ ಕರೆಕ್ಷನ್ಸ್ ಮಾಡಬೇಕು ಅಂತಂದ್ರೆ 16ರಿಂದ 25 ಅಕ್ಟೋಬರ್ ವರೆಗೂ ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು 500 ಪೇ ಮಾಡಬೇಕಾಗಿರುತ್ತೆ. 400 ನಿಮಗೆ CBT ಎಕ್ಸಾಮ್ನ ನೀವು ಅಟೆಂಡ್ ಮಾಡಿದಾಗ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ರಿಫಂಡ್ ಆಗುತ್ತೆ. SC ST ಎಕ್ಸರ್ವಿಸ್ ಮ್ಯಾನು, ಫಿಮೇಲು, ಟ್ರಾನ್ಸ್ಜೆಂಡರ್, ಮೈನಾರಿಟೀಸು, PWD ಇವರೆಲ್ಲರೂ 250 ರುಪೀಸ್ನ ಪೇ ಮಾಡಬೇಕಾಗಿರುತ್ತೆ. ಅವ್ರದ್ದು 250 ರುಪೀಸ್ ರೀಫಂಡ್ ಆಗಿರುತ್ತೆ. ಯಾವಾಗ ಅಂದರೆ CBT ಎಕ್ಸಾಮ್ನ ನೀವು ಬರೆದು ಆದ ನಂತರ. ಓಕೆನಾ. ಆನ್ಲೈನ್ ಮುಖಾಂತರನೇ ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. 18ರಿಂದ 36 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಎನಿ ಡಿಗ್ರಿ ಮಾಡ್ಕೊಂಡಿರಬೇಕು. ಅದಾದ ನಂತರ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂಡ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಟೈಪಿಂಗ್ ಪ್ರಿಫರೆನ್ಸ್ ಇರಬೇಕು ಅಂತ ಹೇಳ್ಬಿಟ್ಟಿದೆ, ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ. ಓಕೆನಾ. ಟೈಪಿಂಗ್ ಬರಬೇಕು, ಟೈಪಿಂಗ್ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ವೇಕೆನ್ಸಿ ಡೀಟೇಲ್ಸ್. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 1736 ಪೋಸ್ಟ್ಗಳು. ಸ್ಟೇಷನ್ ಮಾಸ್ಟರ್ 994. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3144. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ 1507. ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 732. ಟೋಟಲ್ 8113 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ. ಆಲ್ ಓವರ್ ಇಂಡಿಯಾ ಕರೆದಿರೋದ್ರಿಂದ RRB ಅಹಮದಾಬಾದಲ್ಲಿ 516, ಅಜ್ಮೀರ್ 132, ಬೆಂಗಳೂರು 496, ಭೋಪಾಲ್ 155, ಭುವನೇಶ್ವರ 752, ಬಿಸ್ಲಾಪುರ್ 649, ಛತ್ತೀಸ್ಗಢ 410, ಚೆನ್ನೈ 436, ಗೌಹಾಟಿ 516, ಗೋರಖ್ಪುರ 129, ಶ್ರೀನಗರ ಜಮ್ಮು 145, ಕೋಲ್ಕತ್ತಾ 1382, ಮಲ್ಡಾ 198, ಮುಂಬೈ 827, ಮುಜಾಫಿರ್ 12, ಪಾಟ್ನಾ 111, ಪ್ರಯಾಗ್ರಾಜ್ 227, ರಾಂಚಿ 372, ಸಿಕಂದ್ರಾಬಾದ್ 478, ಶ್ರಿಂಗ್ಲೂರು 40, ತಿರುವನಂತಪುರ 174. ಟೋಟಲ್ 8113 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋಕ್ಕಾಗಿರುತ್ತೆ. ಇಲ್ಲಿ ಬಂದು ಇಂಪಾರ್ಟೆಂಟ್ ಲಿಂಕ್ಸ್ನ ನೀವು ನೋಡಿದ್ರೆ ಸಾಕು. ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಅಥವಾ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಡೀಟೇಲ್ ನೋಟಿಫಿಕೇಶನ್ ನೋಡ್ಬೇಕು ಅಂತಂದ್ರೆ ಡೀಟೇಲ್ ನೋಟಿಫಿಕೇಶನ್ ಕೂಡ ನೋಡ್ಬೋದು. ಈಗಾಗಲೇ ನಿಮಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಬಂದು ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, PWD ಮತ್ತೆ ಎಲ್ಲ SC ST OBC ಇವ್ರು ಎಲ್ಲರಿಗೂ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಜಾಸ್ತಿ SC ST PWD ಬರೀ PWD ಒಂದು ಹೇಳ್ತೀನಿ, ಯಾಕಂದ್ರೆ ಅದನ್ನ ಕಮ್ಮಿ ಜನ ಹೇಳ್ತಾರೆ. SC ST UR OBC ಇದು ಕಾಮನ್ ಆಗಿ ಜಾಸ್ತಿ ವೇಕೆನ್ಸಿ ಇದ್ದೇ ಇರುತ್ತೆ. ಓಕೆನಾ. ಇಲ್ಲಿ ನೋಡಿ, ಅಹಮದಾಬಾದ್ಗೆ VIಗೆ 0 ಇದೆ, HIಗೆ 4, LDಗೆ 3 ಇದೆ ಸ್ನೇಹಿತರೆ. ಓಕೆನಾ. ಮತ್ತೆ ಅಜ್ಮೀರ್ಗೆ VIಗೆ 1, HIಗೆ 1, LDಗೆ 2. ಬೆಂಗಳೂರಿಗೆ VIಗೆ 1, HIಗೆ 1, LDಗೆ 1. ಅದಾದ ನಂತರ ಭೋಪಾಲ್ಗೆ LDಗೆ 4, ಭುವನೇಶ್ವರಗೆ VIಗೆ 1, HIಗೆ 3, LDಗೆ 7. ಓಕೆನಾ. ಅದಾನಂತರ ಬಿಸ್ಲಾಪುರ್ಗೆ 1 VIಗೆ 1, HIಗೆ, LDಗೆ 2, MDಗೆ 2. ಅದಾನಂತರ ಛತ್ತೀಸ್ಗಢಗೆ VIಗೆ 0, HIಗೆ 1, LDಗೆ 10, ODಗೆ 1. ಆಮೇಲೆ ಚೆನ್ನೈಗೆ 5 VI, 8 HI, LDಗೆ 8. ಗೋರಖ್ಪುರ್ಗೆ 1 VI, LD 3. ಅದಾನಂತರ ಗೌಹಾಟಿ 2, HIಗೆ 4. ಓಕೆನಾ. ಇದಾದ ನಂತರ ನೀವು ಇಲ್ಲಿ ಬಂದು ಚೆಕ್ ಮಾಡ್ಬೋದು ಸ್ನೇಹಿತರೆ, ಯಾರ್ಯಾರಿಗೆ ಏನೇನು ಎಕ್ಸಾಮ್ ಇರುತ್ತೆ, ಏನು ಓದಬೇಕು, ಏನು ಕತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. CBT ಫಸ್ಟ್ ಇಲ್ಲಿ ಒಂದು 2 CBT ಇರುತ್ತೆ ಸ್ನೇಹಿತರೆ. 2 CBTನ ನೀವು ಬರೆದು ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. 2 CBT ಬರೆದು ಕ್ಲಿಯರ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯೋದು ಸ್ನೇಹಿತರೆ. ಓಕೆನಾ. ನೋಡಿ,
ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಓಕೆನಾ. ಅದ ನಂತರ ನೀವು ಕೆಳಗಡೆ ಇಲ್ಲಿ ಬಂದ್ರೆ CBT ಒನ್ಸ್ ಫಸ್ಟ್ ಸ್ಟೇಜ್ CBT ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಫಸ್ಟ್ ಸ್ಟೇಜ್ CBT ಇಲ್ಲಿ ಚೆಕ್ ಮಾಡೋಣ. ನೋಡಿ, ಫಸ್ಟ್ ಸ್ಟೇಜ್ CBT ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 90 ನಿಮಿಷದ ಇರುತ್ತೆ. ಜನರಲ್ ಅವೇರ್ಸ್ 40 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 30 ಕ್ವಶನ್, ಜನರಲ್ ಇಂಟೆಲಿಜೆನ್ಸ್ 30 ಕ್ವಶನ್, ಟೋಟಲ್ 100 ಕ್ವಶನ್ಸ್ ಇರುತ್ತೆ. PWDಗೆ 120 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1/3. 1/3 ಅಂದ್ರೆ ಒಂದು ಕ್ವಶನ್ ಕರೆಕ್ಟ್ ಆಗಿದ್ದು 3 ಕ್ವಶನ್ ರಾಂಗ್ ಆಗಿದ್ರೆ ಒಂದು ಕ್ವಶನ್ ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಆಗಿರುತ್ತೆ. ಇದರಲ್ಲಿ ಶಾರ್ಟ್ ಲಿಸ್ಟ್ ಆದವರು ಸೆಕೆಂಡ್ ಸ್ಟೇಜ್ಗೆ CBTಗೆ ಹೋಗ್ತಾರೆ. ಏನೇನು ಓದಬೇಕು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಜನರಲ್ ಅವೇರ್ನೆಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ದು ಏನು ಡಿಗ್ರಿವರೆಗೂ ಏನಿತ್ತು, ನಂಬರ್ ಸಿಸ್ಟಮ್, ಡೆಸಿಮಲ್, ಫ್ರಾಕ್ಷನ್, LCM, SCM, ರೇಷಿಯೋ, ಮತ್ತೆ ಪ್ರೋಗ್ರೆಷನ್, ಪರ್ಸೆಂಟೇಜ್, ಮೆನಿಸ್ಟ್ರಮ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್, ಎಲಿಮೆಂಟ್ರಿ ಅಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟಾಟಿಸ್ಟಿಕ್ಸ್, ಇದಿಷ್ಟು. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ನಿಮಗೆ ಅಂಡ್ ರೀಸನಿಂಗ್, ರೀಸನಿಂಗ್, ಬ್ಲಡ್ ರಿಲೇಷನ್, ಮತ್ತೆ ಅನಾಟಿಕಲ್ ರೀಸನಿಂಗ್, ಸೆಲಿಗ್ರಾಮು, ಜಂಬ್ಲಿಂಗು, ವೆನ್ ಡಯಾಗ್ರಾಮು, ಡೇಟಾ ಸಫಿಂಗು. ಆಮೇಲೆ ಜನರಲ್ ಅವೇರ್ನೆಸ್ ಅಲ್ಲಿ ನಿಮಗೆ 10th ವರೆಗೂ ಏನು ಅವೇರ್ನೆಸ್ ಇತ್ತು ಅದು ಸೈನ್ಸು, ಪೊಲಿಟಿಕ್ಸ್, ಹಿಸ್ಟ್ರಿ, ಇದಿಷ್ಟು ಇರುತ್ತೆ. ಅದ ನಂತರ ಕರೆಂಟ್ ಅಫೇರ್ಸ್ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಚೆಕ್ ಮಾಡ್ಕೊಳ್ಳಿ. ಸೇಮ್ ಸ್ಟೇಜ್ 2 ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ. 90 ಮಿನಿಟ್ಸ್, 50 ಜನರಲ್ ಅವೇರ್ನೆಸ್, 35 ಮ್ಯಾಥಮೆಟಿಕ್ಸ್, 35 ಜನರಲ್ ಇಂಟೆಲಿಜೆನ್ಸ್, ಟೋಟಲ್ 120 ಇರುತ್ತೆ. 90 ನಿಮಿಷ ಇರುತ್ತೆ. ಇದರಲ್ಲಿ 20 ಕ್ವಶನ್ ಜಾಸ್ತಿ ಕೊಟ್ಟಿದ್ದಾನೆ. ಮತ್ತೆ ನೆಗೆಟಿವ್ ಮಾರ್ಕಿಂಗ್ 1/3 ಇದೆ. ಮತ್ತೆ ಸೇಮ್ ಇದಿರುತ್ತೆ ಸ್ನೇಹಿತರೆ, ಸೇಮ್ ಕ್ವಶನ್ ಪ್ಯಾಟರ್ನ್ ಸಿಲೆಬಸ್, ಬಟ್ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಓಕೆನಾ ಸ್ನೇಹಿತರೆ. ಇದಿಷ್ಟು ಒಂದು ಕ್ವಶನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಟೈಪಿಸ್ಟ್ ಇದಕ್ಕೆ ಕರೆದಿರ್ತಾರೆ, ಟೈಪಿಸ್ಟ್ ಸ್ಕಿಲ್ ಟೆಸ್ಟ್. ಇದು ಬಂದು ನಿಮಗೆ ಜೂನಿಯರ್ ಅಕೌಂಟೆಂಟ್, ಅಸಿಸ್ಟೆಂಟ್ ಇದು ಆಗಿದ್ರೆ ಅಥವಾ ಕ್ಲರ್ಕ್ಗೆ, ಇವೆರಡು ಪೋಸ್ಟ್ಗೆ ನೀವೇನಾರ ಅಪ್ಲೈ ಮಾಡ್ತಾ ಇದ್ರೆ ಅವರು ಕೂಡ ಇದಕ್ಕೆ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಡಿಸಬಿಲಿಟಿ ಯಾವ ರೀತಿ ಅಂತ ಹೇಳಿದ್ರೆ 40% ಗಿಂತ ಜಾಸ್ತಿ ಇರಬೇಕು. 40% ಇಂದ ಜಾಸ್ತಿ ಇದ್ರೆ ಮಾತ್ರ ಇದನ್ನ ಡಿಸಬಿಲಿಟಿ ನೀವು ಇದನ್ನ ತಗೊಳಕ್ಕಾಗೋದು. 25 ವರ್ಡ್ಸ್ ಪರ್ ಮಿನಿಟ್ ನೀವು ತಗೋಬೇಕಾಗಿರುತ್ತೆ ಹಿಂದಿಯಲ್ಲಿ. ಇಂಗ್ಲಿಷ್ ಅಲ್ಲಿ ಆದ್ರೆ 30 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲಿಷ್. ಓಕೆನಾ. ಪರ್ಸನಲ್ ಕಂಪ್ಯೂಟರ್ ಓನ್ಲಿ ವಿತೌಟ್ ಎಡಿಟಿಂಗ್ ಟೂಲ್ಸ್ ಅಂಡ್ ಸ್ಪೆಲ್ಲಿಂಗ್ ಚೆಕ್ ಫೆಸಿಲಿಟಿ. ಓಕೆನಾ. ಇದಿಷ್ಟು ಈ ಒಂದು ಇದರಲ್ಲಿ ಹೇಳಿದೀನಿ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದು ಇರುತ್ತೆ. ಓಕೆನಾ. ಇದ್ರದ್ದು ಪೇ ಲೆವೆಲ್ ಏನು ಅಂದ್ರೆ 7th ಇದರಲ್ಲಿ 5 and 6 ಇದೆ ಸ್ನೇಹಿತರೆ. 5 ಬಂದು ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸೀನಿಯರ್ ಕ್ಲರ್ಕ್, ಮತ್ತೆ ಜೂನಿಯರ್ ಅಕೌಂಟೆಂಟ್, ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಮತ್ತೆ ಸ್ಟೇಷನ್ ಮಾಸ್ಟರ್ಗೆ ಪೇ ಲೆವೆಲ್ 6 ಇರುತ್ತೆ. ಓಕೆನಾ. ಕಾಮನ್ ಫಾರ್ ಆಲ್. ಓಕೆನಾ. ಅದ ನಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಮತ್ತೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇದಿಷ್ಟು ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನೀವು ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಆನ್ಲೈನ್ ಅಲ್ಲಿ RRB ಅಂತ ಇಲ್ಲಿದೆ ನೋಡಿ. ಇಲ್ಲಿ ಬಂದು ಅಪ್ಲೈ ಆನ್ಲೈನ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ RRB ಅಪ್ಲೈ ಗೌರ್ಮೆಂಟ್ ಸಿಗುತ್ತೆ ಸ್ನೇಹಿತರೆ. ಇದನ್ನ ನೀವು ಚೆಕ್ ಮಾಡ್ಕೋಬಹುದು. ಓಕೆನಾ. ಇದರಲ್ಲಿ ನಿಮ್ಗೆ ಕ್ರಿಯೇಟ್ ಅಕೌಂಟ್ ಮತ್ತೆ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಇದೆ ನೋಡಿ. ಈ ಒಂದು ಅಪ್ಲೈ ಲಿಂಕ್ ಗೆ ನೀವು ಕ್ಲಿಕ್ ಮಾಡಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಲಾಗಿನ್ ಇಯರ್, ಇಲ್ಲಿ ಬಂದು ನೀವು ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಇದಿಷ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ರಿಯೇಟ್ ಅಕೌಂಟ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಬಂದು ನೋಡಿ, ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ರಿಯೇಟೆಡ್ ಫಾರ್ 2024 ಟೆಕ್ನಿಷಿಯನ್ ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಅಗೇನ್. ಓಕೆನಾ. 2024ರಲ್ಲಿ ಏನು ಟೆಕ್ನಿಷಿಯನ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಮತ್ತೆ JE ಕರೆದಿದ್ರು, ಅವಾಗ ರಿಜಿಸ್ಟರ್ ಆದವರು ಇನ್ನೊಂದ್ಸತಿ ಏನು ರಿಜಿಸ್ಟರ್ ಆಗೋದು ಬೇಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮ್ಮ ನೋಟಿಫಿಕೇಶನ್, ಫುಲ್ ನೇಮು, ಅದ ನಂತರ ನೇಮ್ ಏನಾದ್ರು ಚೇಂಜ್ ಮಾಡಿದ್ರೆ ಇಲ್ಲ, ಆಮೇಲೆ ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮು, ಮದರ್ ನೇಮು, ಆಧಾರ್ ವೆರಿಫಿಕೇಶನ್ ಮಾಡ್ಬೇಕಾಗಿರೋದು ಸಿಕ್ತ್ರೆ ಆಧಾರ್ ನಂಬರ್ ಹಾಕಿ ವೆರಿಫಿಕೇಶನ್ ಕೊಟ್ಟರೆ OTP ಬರುತ್ತೆ, ಅದನ್ನ ಚೆಕ್ ಮಾಡಿ. ಅದ ನಂತರ ಇಮೇಲ್ ID ಹಾಕಿ, ಇಮೇಲ್ ಇಂದ OTP ಬರುತ್ತೆ, ಅದನ್ನ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ಇಂದ OTP ಬರುತ್ತೆ, ಅದನ್ನ ಹಾಕ್ಬೇಕು. ಕರೆಕ್ಟ್ ಆಗಿರೋ ಫೋನ್ ನಂಬರ್ ಮತ್ತೆ ಇಮೇಲ್ ID ಕರೆಕ್ಟ್ ಆಗಿ ಹಾಕಿ. ಆಮೇಲೆ ಪಾಸ್ವರ್ಡ್ ನ ಜ್ಞಾಪಕದಲ್ಲಿರುವಂತದನ್ನ ಇಟ್ಕೊಳ್ಳಿಸಿದೆ. ಇದಿಷ್ಟು ಇಟ್ಕೊಂಡು ನೀವು ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್ ಕೊಟ್ರೆ ನಿಮ್ಗೆ ಯೂಸರ್ ID ಗೊತ್ತಾಗುತ್ತೆ. ಯೂಸರ್ ID ಮತ್ತೆ ಪಾಸ್ವರ್ಡ್ ಇವೇನ್ ಇಟ್ಟಿದ್ರು ಅದು. ಓಕೆನಾ ಸ್ನೇಹಿತರೆ. ಅದಾದ ನಂತರ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಲಾಗಿನ್ ಮಾಡ್ಕೊಂಡು ನಿಮ್ಮ ಡೇಟಾನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಯಾವ ಡಿವಿಷನ್ಗೆ, ಯಾವ ರೀಸನ್ಗೆ ನೋಡಿ, RRB ರೀಸನ್ಗೆ, ಯಾವ ಝೋನ್ಗೆ ನೀವು ಅಪ್ಲೈ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿರೋದನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.
ಇನ್ನಷ್ಟು ಏನಾದರೂ ಡೌಟ್ ಇದ್ದು ನಿಮಗೆ ಏನಾದರೂ ಕೇಳಬೇಕು ಅನ್ನೋ ಇದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಹಾಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ. ಓಕೆನಾ? ಅದ ನಂತರ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬೇಕಾದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ಕೋಬಹುದು. ಅದ ನಂತರ ಈ ಒಂದು ವೆಬ್ಸೈಟ್ ಈ ಒಂದು ವೆಬ್ಸೈಟಲ್ಲಿ ಪ್ರೈವೇಟು, ಗೌರ್ಮೆಂಟು ಮತ್ತೆ ರಿಸಲ್ಟ್ಸು, ಅಡ್ಮಿಟ್ ಕಾರ್ಡು ಎಲ್ಲದ್ರ ಬಗ್ಗೆನೂ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ತಾ ಇರಿ. ಈ ಒಂದು ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.